ಹಾಯ್ ಹಲೋ ನಮಸ್ಕಾರ. ಇವತ್ತು ಬಾಗಲಕೋಟೆ ಯೂನಿವರ್ಸಿಟಿಯ BA ಫಸ್ಟ್ ಸೆಮಿಸ್ಟರ್ ರೆಗ್ಯುಲರ್ ರಿಪೀಟೆಡ್ CP ಎಕ್ಸಾಮಿನೇಷನ್ ಡಿಸೆಂಬರ್ ಅಥವಾ ಜನವರಿ 2025 ಮತ್ತು 26ನೇ ಸಾಲಿನ ಆನ್ಯುವಲ್ ಎಕ್ಸಾಮ್ ಆಗಿತ್ತು. BA ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಸಬ್ಜೆಕ್ಟ್ ಯಾವುದಾರ ಎಕನಾಮಿಕ್ಸ್, ಪೇಪರ್ ಯಾವುದಾರ ಮೈಕ್ರೋ ಎಕನಾಮಿಕ್ಸ್. ಈ ಎಕ್ಸಾಮ್ ಒಳಗೆ ಕ್ವಶನ್ ಪೇಪರ್ ಯಾವ ರೀತಿ ತೆಗೆದಾರ ಅಂದ್ರೆ 2 ಅಂಕ, 15 ಅಂಕ, 5 ಅಂಕಗಳ ತೆಗೆದಾರ. ಟೋಟಲ್ ಆಗಿ 80 ಅಂಕದ ಪ್ರಶ್ನೆ, 80 ಅಂಕ ಇರ್ತವ. ಅದೇ ರೀತಿ ಪೇಪರ್ 2 ತಾಸು ಎಕ್ಸಾಮ್ ಅಂದ್ರೆ 3 ತಾಸು ಎಕ್ಸಾಮ್ ಇರ್ತದೆ. ನಿಯಮಗಳನ್ನು ಕೊಟ್ಟಾರ. ಇಲ್ಲಿ ಆನ್ಸರ್ ಆಲ್ ದ 4 ಸೆಕ್ಷನ್ಸ್ ಅದು ಕೊಟ್ಟಾರ. 4 ಸೆಕ್ಷನ್ಗಳು ಅದಾವ. ಇಲ್ಲಿ ವಿಭಾಗ ಎ, ಬಿ, ಸಿ, ಡಿ ಎಂಬ 4 ಸೆಕ್ಷನ್ಗಳದಾವ ಎಂಬುದನ್ನು ತಿಳಿಸಿದೆ. ಎಲ್ಲ 4 ವಿಭಾಗಗಳಿಗೆ ಉತ್ತರಿಸಿ. ಅದೇ ರೀತಿ ಅವಶ್ಯವಿದ್ದಲ್ಲಿ ರೇಖಾಚಿತ್ರವನ್ನು ಬಿಡಿಸಿ. ಆಲ್ತು ಪಾಲ್ತು ತೆಗಿಬೇಡ್ರಿ ಚಿತ್ರ ಅಂತ ಹೇಳ್ಯಾರ. ಎಲ್ಲಿ ಅವಶ್ಯಕತೆ ಇರ್ತದ, ಯಾವ ಥಿಯರೀಸ್ ಇರ್ತಾವ ಅಲ್ಲಿ ತೆಗೀರಿ ಅಂತ ಇಲ್ಲಿ ಹೇಳಿದಾರ. ತದನಂತರ 3 ವಿಭಾಗದ ಡ ಕಡ್ಡಾಯ ಪ್ರಶ್ನೆಯಾಗಿದೆ. ಅಂದ್ರೆ ಡ ಕಡ್ಡಾಯವಾಗಿದೆ, ಎಲ್ಲರಿಗೂ ಕಡ್ಡಾಯವಾಗಿದೆ, ಕಂಪಲ್ಸರಿ. ಸೆಕ್ಷನ್ ಡಿ ಈಸ್ ಕಂಪಲ್ಸರಿ ಎಂಬುದನ್ನು ತಿಳಿಸಿದ್ದಾರೆ. ಅದೇ ರೀತಿ ಏನು ನೋಡಿದ್ರೆ ಫಸ್ಟ್ ನಾವು ಸೆಕ್ಷನ್ ಎ ವಿಭಾಗ ಅ ನೋಡೋಣ. ಇಲ್ಲಿ ಏನು ಕೊಟ್ಟಾರ, 2 ಮಾರ್ಕ್ಸಿನ ಎಷ್ಟಂದ್ರೆ 10 ಕ್ವಶನ್ಸ್ ಬರೀಬೇಕ. 12 ಕೊಟ್ಟಿರ್ತಾರ, 2 ಅಂಕದ್ದು ಎಷ್ಟು ಬರೀಬೇಕ, 10 ಕ್ವಶನ್ಸ್ ಅನ್ನು ನಾವು ಬರಿಬೇಕು. ಯಾವ್ಯಾವ ಕೊಟ್ಟಾರ ಏನೇನು ನೋಡೋಣ್ರಿ. ಫಸ್ಟ್ ಒನ್, ಸ್ಟೇಟ್ ದ ಮೀನಿಂಗ್ ಆಫ್ ದ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವನ್ನು ವಿವರಿಸಿ. ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥವನ್ನು ವಿವರಿಸಿ. ಬಿ, ಮೆನ್ಷನ್ಸ್ ಎನಿ 2 ಫ್ಯಾಕ್ಟರ್ಸ್ ಆಫ್ ದ ಯುಟಿಲಿಟಿ. ತುಷ್ಟಿಗುಣ ಯಾವುದಾದರೂ 2 ಲಕ್ಷಣವನ್ನು ಬರೆಯಿರಿ. ತುಷ್ಟಿಗುಣ ಯಾವುದಾದ್ರು 2 ಲಕ್ಷಣ ಬರೆಯಿರಿ. ಸಿ ಏನು ಕೊಟ್ಟಾರ, ವಾಟ್ ಈಸ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂದ್ರೆ ಅನುಭೋಗ್ಯ ಅಧಿಕ ತೃಪ್ತಿ ಎಂದರೇನು, ಅನುಭೋಗ್ಯ ಅಧಿಕ ತೃಪ್ತಿ ಎಂದರೇನು. ಡಿ, ಸ್ಟೇಟ್ ದ ಮೀನಿಂಗ್ ಆಫ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂದ್ರೆ ಪ್ರತಿನಿಧಾನ ಪರಿಣಾಮ ಎಂದರೇನು. ತದನಂತರ ಇ, ರೈಟ್ ದ ಮೀನಿಂಗ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಬೇಡಿಕೆಯ ಮನರಂಜನ ಅರ್ಥವನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ತದನಂತರ ಎಫ್ ಏನು ಕೊಟ್ಟಾರ, ವಾಟ್ ಈಸ್ ಗಿಫ್ಟ್ ಅಂಡ್ ಪ್ರಾಡಕ್ಟ್ಸ್ ಕೊಟ್ಟಾರ. ಗಿಫ್ಟ್ನ ವಿರುದ್ಧಾಭ್ಯಾಸ ಎಂದರೇನು. ಅದೇ ರೀತಿ ಜಿ, ವಾಟ್ ಈಸ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ತಿಳಿಸ್ರಿ ಅಂತ ಹೇಳಿದರೆ. ವಾಟ್ ಈಸ್ ಸಪ್ಲೈ, ಪೂರೈಕೆ ಎಂದರೇನು ತಿಳಿಸ್ರಿ ಅಂತ ಹೇಳಿದರೆ. ತದನಂತರ ಸ್ಟೇಟ್ ದ ಮೀನಿಂಗ್ ಆಫ್ ದ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಅರ್ಥವನ್ನು ನೀಡಿರಿ ಅಂತ ಹೇಳಿದಾರೆ. ತದನಂತರ ಜೆ, ಎಕ್ಸ್ಪ್ಲೇನ್ AFC ಆ್ಯಂಡ್ ABC. AFC ಮತ್ತು ABCಗಳನ್ನು ಉತ್ತರಿಸಿ ಎಂಬುದನ್ನು ತಿಳಿಸಿದ್ದಾರೆ. ತದನಂತರ ಸ್ಟೇಟ್ ದ ಮೀನಿಂಗ್ ಆಫ್ ದ ಒಲಿಗೋಪೊಲಿ ಅಂದ್ರೆ ಅಲ್ಪ ಜನ ಸ್ವಾಮ್ಯ ಮಾರುಕಟ್ಟೆ ಎಂದರೇನು ಅಂತ ಕೇಳಿದ್ದಾರೆ. ತದನಂತರ ಎಲ್, ಗಿವನ್ ದ ಮೀನಿಂಗ್ ಆಫ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅರ್ಥ ಎಂದರೇನ್ರಿ. 12 ಕೊಟ್ಟನ್ರಿ, ಇಲ್ಲಿ 10 ಅಂದ್ರೆ ಕಂಪಲ್ಸರಿ ಬರಿಬೇಕ್ರಿ. ಪ್ರತಿಯೊಂದಕ್ಕೆ 2 ಮಾರ್ಕ್ಸ, ಇಲ್ಲಿ ಎಷ್ಟು 20 ಮಾರ್ಕ್ಸ್ ಬರ್ತದ, ಅರ್ಥ ಮಾಡ್ಕೊರಿ. ಸೆಕ್ಷನ್ ಬಿ ವಿಭಾಗ ಬ ನೋಡ್ರಿ. ಈ ಯಾವ್ದಾತರ ಸೆಕ್ಷನ್ ಎ ಆಯ್ತು, ವಿಭಾಗ ಅ ಆಯ್ತು, ವಿಭಾಗ ಬ ನೋಡ್ರಿ. ಸೆಕ್ಷನ್ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂದ್ರೆ ಕೆಳಗಿನಗಳಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ರಿ ಅಂತ ಹೇಳಿದಾರೆ. ಇಲ್ಲಿ 3 × 5 = 15 ಅಂದ್ರೆ ಇವು 15 ಮಾರ್ಕ್ಸ್ ಬರ್ತವೆ. ಅದೇ 3 × 5 ಇಲ್ಲಿ 3 ಬರಿಬೇಕ್ರಿ. 3 ಬರೀಬೇಕು. 5 ಮಾರ್ಕ್ಸಿಗೆ ಒಂದೊಂದ 3 ಬರಿಬೇಕ. ಫಸ್ಟ್ ಒನ್ ಯಾವ್ದಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿಯನ್ನು ವಿವರಿಸಿ. ವೆರಿಫೈ ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ
ವ್ಯಾಪ್ತಿ ಮತ್ತು ಅದರ ಅರ್ಥ ಬರೀರಿ. ಮೈಕ್ರೋ ಎಕನಾಮಿಕ್ಸ್ ವ್ಯಾಪ್ತಿ ಮತ್ತು ಅದರ ಅರ್ಥವನ್ನು ಬರೀರಿ ಇದ್ದಾರೆ 5 ಅಂಕಕ್ಕೆ. ತದನಂತರ ರೈಟ್ ಶಾರ್ಟ್ ನೋಟ್ಸ್ ಆಫ್ ದ ಕನ್ಸ್ಯೂಮರ್ ಸರ್ಪ್ಲಸ್ ಅಂದ್ರೆ ಅನುಭೋಗಿಯ ಅಧಿಕ ತೃಪ್ತಿಯ ಬಗ್ಗೆ ಟಿಪ್ಪಣಿ ಬರೀರಿ. ಅಧಿಕ ಬಗ್ಗೆ ಟಿಪ್ಪಣಿಯನ್ನು ಬರೀರಿ. ಫೋರ್ತ್ ಒನ್ ಎಕ್ಸ್ಪ್ಲೈನ್ ದ ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್ ಆಫ್ ಡಿಮಾಂಡ್ ಅಂದ್ರೆ ಬೇಡಿಕೆ ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ಬೇಡಿಕೆ ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ರೈಟ್ ದ ವೆರಿಫ್ ನೋಟ್ ಆನ್ ಇನ್ಕಮ್ ಎಫೆಕ್ಟ್ ಆದಾಯ ಪರಿಣಾಮ ಕುರಿತು ಟಿಪ್ಪಣಿ ಬರೆಯಿರಿ. 6ನೇ ಪ್ರಶ್ನೆ ರೈಟ್ ದ ಶಾರ್ಟ್ ನೋಟ್ಸ್ ಆಫ್ ದ ಪ್ರೊಡಕ್ಷನ್ ಫಂಕ್ಷನ್ಸ್ ಉತ್ಪಾದನೆ ಬಿಂಬಕ ಕುರಿತು ಟಿಪ್ಪಣಿ ಬರೆಯಿರಿ. ಏನ್ರಿ ಉತ್ಪಾದನಾ ಬಿಂಬಕದ ಕುರಿತು ಟಿಪ್ಪಣಿ ಬರೆಯಿರಿ. 6ನೇ ಪ್ರಶ್ನೆ ರೀ. ಇದ್ರೊಳಗೆ 3 ಕ್ವಶನ್ ಬರೀರಿ. ಇಲ್ಲಿ 5 ಮಾರ್ಕ್ಸ್ ಈಕ್ವಲ್ 15 ಮಾರ್ಕ್ಸ್ ಬರ್ತದ. ಇಲ್ಲಿ ಸೆಕ್ಷನ್ ಸಿ ವಿಭಾಗ ಕ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಒನ್ ಇಳಿಮುಖ ಅಂಚಿನ ತುಷ್ಟಿಗುಣ ನಿಯಮನ ವಿಮರ್ಶನಾತ್ಮಕವಾಗಿ ವಿವರಿಸಿ. ತದನಂತರ 8ನೇ ಪ್ರಶ್ನೆ ವಾಟ್ ಈಸ್ ಡಿಮ್ಯಾಂಡ್ ಅಂಡ್ ಡಯಾಗ್ರಾಮ್ಯಾಟಿಕಲ್ ಎಕ್ಸ್ಪ್ಲೈನ್ ದ ಲಾ ಆಫ್ ದ ಡಿಮಾಂಡ್ ಅಂತ ಹೇಳಿದ್ರೆ ಬೇಡಿಕೆ ಎಂದರೇನು, ಬೇಡಿಕೆಯ ನಿಯಮದ ರೇಖಾಚಿತ್ರದೊಂದಿಗೆ ವಿವರಿಸಿ. ಬೇಡಿಕೆ ನಿಯಮನ ರೇಖಾಚಿತ್ರದಿಂದ ವಿವರಿಸಿರಿ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ತದನಂತರ 9ನೇ ಪ್ರಶ್ನೆ ನೋಡ್ರಿ. ಎಕ್ಸ್ಪ್ಲೈನ್ ದ ಇಕ್ವಿಲಿಬ್ರಿಯಂ ಅಂಡರ್ ದ ಇಂಡಿಪೆಂಡೆನ್ಸ್ ಕರ್ವ್ ಅಂಡ್ ದೇರ್ ಫ್ಯಾಕ್ಟರ್ಸ್ ಔದಾಸೀನ್ಯ ವಕ್ರರೇಖೆಯ ಅಡಿಯಲ್ಲಿನ ಸಮತೋಲನ ಸ್ಥಿತಿಯನ್ನು ಮತ್ತು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿರಿ ಎಂಬುದನ್ನು ತಿಳಿಸಿದ್ದಾರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ಗಳದಾವ, ನೀವು ನೋಡ್ರಿ. ಅದವ್ರು ಯೂನಿವರ್ಸಿಟಿ ಅವ್ರು ನೋಡಿದ್ರೆ ನೋಡ್ರಿ, ನಿಮ್ಮ ಎಕ್ಸಾಮ್ಗಳನ್ನ ಮುಂದೆ ಬರ್ತಾವ. ನೀವು ಯಾವ ರೀತಿ ಕ್ವಶನ್ ಕೇಳಾರ ಈ ಯೂನಿವರ್ಸಿಟಿ, ನಿಮ್ಮ ಯೂನಿವರ್ಸಿಟಿ ಅವ್ರು ಯಾವ ರೀತಿ ಕೇಳ್ತಾರ ಎಂಬುದನ್ನು ನೋಡ್ರಿ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ. ಕ್ಯಾಲ್ಕುಲೇಟ್ ದ TFC, TBC, AFC, ABC, AC and MC ಫಾರ್ ದ ಫಾಲೋಯಿಂಗ್ ಡಾಟಾ. ಕೆಳಗಿನ ಮಾಹಿತಿಗಳನ್ನು ಆಧರಿಸಿ ಒಟ್ಟು ಸ್ಥಿರ ವೆಚ್ಚ TFC, ಒಟ್ಟು ಬದಲಾಗುವ ವೆಚ್ಚ TBC, ಸರಾಸರಿ ಸ್ಥಿರ ವೆಚ್ಚ AFC, ಸರಾಸರಿ ಬದಲಾಗುವ ವೆಚ್ಚ ABC, ಸರಾಸರಿ ವೆಚ್ಚ AC ಮತ್ತು ಅಂಚಿನ ವೆಚ್ಚ MCಗಳನ್ನು ಕಂಡುಹಿಡಿಯಿರಿ. ಕಂಡುಹಿಡಿಯಿರಿ. ಇಲ್ಲಿ ಔಟ್ಪುಟ್ ಕೊಟ್ಟಾರ, ಟೋಟಲ್ ಕಾಸ್ಟ್ ಕೊಟ್ಟಾರ, ಆ ರೀತಿ ಇನ್ನು ಒಂದು ಲೆಕ್ಕದ. ಇದನ್ನು ನೀವು ಇಲ್ಲೇನೇನು ಕಂಡುಹಿಡ್ಬೇಕ, TFC, TBC ಮತ್ತು AFC, ABCಗಳನ್ನು ಸರಿಯಾಗಿ ಕಂಡುಹಿಡ್ರಿ. ಅದರ ನಂತರ AC ಮತ್ತು MCಗಳನ್ನು ಇಲ್ಲಿ ಫೈನಲ್ ಆಗಿ ಕಂಡುಹಿಡಿಬೇಕು, ಸರಾಸರಿ ವೆಚ್ಚದಲ್ಲಿ ಕಂಡುಹಿಡಿಬೇಕು. ಅದೇ ರೀತಿ ಲೆಕ್ಕವನ್ನು ನೋಡ್ರಿ, ನೀವು ಸರಿಯಾಗಿ ಬರೀರಿ. ಕಂಪಲ್ಸರಿ ಅಂದ್ರೆ ಕಡ್ಡಾಯ ಪ್ರಶ್ನೆಗಳು. 11ನೇದ್ರಿ ಸ್ಥಿತಿ ವಿದ್ಯಮಾನ. ವಾಟ್ ಈಸ್ ಡಿಮಾಂಡ್ ಪ್ರೊಸೀಡಿಂಗ್ ಬೇಡಿಕೆಯ ಮನಂದಾಜು ಎಂದರೇನು? ಇದು ಫಿಕ್ಸ್ ಕ್ವಶನ್ ಆಗಿರ್ತದ, ಕಡ್ಡಾಯ ಪ್ರಶ್ನೆ ಆಗಿರ್ತದ. ಇದನ್ನ ಇನ್ನಿರವಲ್ರಿ ಬರೆಯಬೇಕ್ರಿ. ಅದೇ ರೀತಿ ಬಿ ಎಸ್ಟಿಮೇಟ್ ದ ಸ್ಕೇಲ್ ಆಫ್ ದ ಫೋರ್ಟ್ ಕಾರ್ ಕಂಪ್ನಿ ಫಾರ್ ನೆಕ್ಸ್ಟ್ 5 years ಬೈ ದ ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ. ಇಲ್ಲೇನು ಕೇಳ್ಯಾರ, 5 ವರ್ಷದ ತನಕ ಫೋರ್ಟ್ ಕಾರ್ ಕಂಪ್ನಿ ಏನಿರುತ್ತೆ 5 ವರ್ಷ ಮುಂದಿನ ವರ್ಷದ ಮಾರಾಟ ಅಂದಾಜನ್ನು ಮಾಡ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ತೆಳಗೆ ಕನ್ನಡ ಕೊಟ್ಟಾರ. ಈ ಕೆಳಗಿನ ಅಂಕಿಅಂಶಗಳ ಉಪಯೋಗಿಸಿ ಫೋರ್ಟ್ ಕಾರ್ ಕಂಪ್ನಿಯ ಮುಂದಿನ 5 ವರ್ಷಗಳ ಮಾರಾಟವನ್ನು ಅಂದಾಜು ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ಡಾಟಾನ ಕೊಟ್ಟಾರ, ಇಯರ್ಸ್ ಕೊಟ್ಟಾರ, ಸೆಲ್ಲರ್ಸ್ ಕೊಟ್ಟಾರ. 2020 45,000 ಕೋಟಿಗಳನ್ನು ಮಾರಾಟ ಆಗಿರ್ತದ, ನೋಡಿರ್ಬೋದು ನೀವು. ಅದೇ ರೀತಿ 2021ರಾಗ 56 ಕೋಟಿ ಲಾಭದಾಯಕ ಮಾರಾಟವನ್ನಾಗಿರ್ತದ. 2022ರಾಗ ಎಷ್ಟಾಗಿರ್ತದೆ ಅಂದ್ರೆ 58 ಕೋಟಿಗಳಷ್ಟು ಲಾಭ ಆಗಿರ್ತದ. ಅದೇ ರೀತಿ 2023ರಲ್ಲಿ 46 ಕೋಟಿಯ ಲಾಭ ಇರ್ತದ. ಅದೇ ರೀತಿ 24ರಲ್ಲಿ 75% ಲಾಭ ಇರ್ತದ. ಅದೇ ರೀತಿ ಸಿ ಭವಿಷ್ಯತ್ತಿನ ಫೋರ್ಟ್ ಕಾರ್ ಕಂಪ್ನಿಯ ತನ್ನ ವ್ಯವಹಾರವನ್ನು ಮುಂದುವರಿಸಬಹುದೇ ಅಂತ ಕೇಳ್ಯಾರ. ಅಂದ್ರೆ ಕ್ವಶನ್ ಮಾಡಿದ್ದಾರೆ, ಮುಂದುವರಿಸಬಹುದಾ ಮುಂದುವರಿಸಬಾರ್ದಾ ಎಂಬುದನ್ನು
ತಿಳಿಯಿರಿ ಎಂಬುದನ್ನು ಆರ್ ಕ್ವಶನ್ ಏನು ಕೊಟ್ಟಾರ ಎಕ್ಸ್ಪ್ಲೈನ್ ದ ಪ್ರೈಸ್ ಅಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ಅಂಶಗಳು ಬರೆಯಿರಿ. ಅಂದ್ರೆ ಈ ಇದನ್ನ ಕ್ವಶನ್ ಬರೀರಿ. ನಿಮ್ಗೆ ಇದನ್ನ ಗೊತ್ತಿದೆ ಬರೀ ಇಲ್ಲಾಗ ಲೆಕ್ಕ ಬರ್ತಾರೆ, ಲೆಕ್ಕ ಮಾಡ್ರಿ. ಅದೇ ರೀತಿ ನೋಡ್ಕೊರಿ, ಇದು ಬಾಗಲಕೋಟೆ ಯೂನಿವರ್ಸಿಟಿಯ ಒಂದು ಏನಾಗಿರ್ತದ ಎಕನಾಮಿಕ್ಸ್ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಆಗಿರ್ತದ. ಈ ಕ್ವಶನ್ ಪೇಪರ್ ನೀವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಯಾರ್ಯಾರದಾರಲ್ಲ ಅವ್ರು ನೋಡ್ಕೊರಿ. ಈ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ನಿಮಗೂ ಒಂದು ಗ್ರಿಪ್ ಸಿಗ್ತದ. ಆ ಚಾಪ್ಟರ್ನಲ್ಲಿ ಯಾವ ಕ್ವಶನ್ ಆ ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿನವರ ಯಾವ್ದು ಕೇಳ್ತಾರ ಎಂಬುದನ್ನು ನಿಮಗೆ ಕ್ಲಾರಿಟಿ ಸಿಗ್ತದ. ಆದ್ದರಿಂದ ಈ PDF ಬೇಕಾದ್ರೆ ನಿಮ್ಗೆ ನಮ್ಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಟೆಲಿಗ್ರಾಮ್ ಲಿಂಕ್ ಬಿಟ್ಟಿದ್ದೀನಿ. ಆ ಟೆಲಿಗ್ರಾಮ್ದಾಗ ನಾನು ಈ PDF ಈಗಾಗಲೇ ಸೆಂಡ್ ಮಾಡಿದ್ದೀನಿ. ನೀವು ಹೋಗಿ ನೋಡ್ಕೋಬೋದು, ಇಲ್ಲಕ ಡೌನ್ ಮಾಡ್ಕೊಂಡು ಬರೆದಿಟ್ಕೋಬೋದು, ಸರಿಯಾಗಿ ನೋಡಿ ಸ್ಟಡಿ ಮಾಡ್ಬೋದು. ಅದೇ ರೀತಿ ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.